ಹಲೋ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ಟುಡೇ ಅಪ್ಡೇಟ್ಗೆ ಸುಸ್ವಾಗತ. ಓಕೆ, ಇವತ್ತು ಏನೆಲ್ಲ ನಿಮ್ಗೆ ಅಪ್ಡೇಟ್ಸ್ಗಳಿದ್ದಾವೆ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ನೋಡಿ, ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಯಾರಾದರೂ ವಿಸಿಟ್ ಕೊಡಿದರೆ ಸಬ್ಸ್ಕ್ರೈಬ್ ಆಗಿ ನೋಡಿ. ಮುಂದೆ ಬರ್ತಕ್ಕಂಥ ವೀಡಿಯೋಸ್ ಕೂಡ ನಿಮಗೆ ಕೌನ್ಸಿಲಿಂಗ್ ಆ್ಯಂಡ್ ಸ್ಕಾಲರ್ಶಿಪ್ಸು ಮತ್ತು ಇನ್ನಿತರ ಬೇರೆ ಸ್ಟೂಡೆಂಟ್ಗೆ ಸಂಬಂಧಪಟ್ಟಾಗಿ ವೀಡಿಯೋಸ್ಗಳಾಗಿರ್ತವೆ. ಸರಿ, ಈ ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಇವತ್ತು ಏನೆಲ್ಲ ಇದೆ ಅಂತಂದರೆ ನೋಡಿ, ಸ್ಟಿಲ್ ಇವತ್ತು ಡೇಟ್ ಬಂದುಬಿಟ್ಟು ಗೊತ್ತಿರುವಾಗೆ ಡೇಟು ಇವತ್ತು 11 ಇದೆ. ಓಕೆ, ಆಗಸ್ಟ್ 11 ಇದೆ. ಸೊ ಹಂಗಾಗಿ KCET ಸ್ಟೂಡೆಂಟ್ಸ್ ಯಾರಾದರೂ ಸೀಟ್ ಸಿಕ್ಕು ಕೂಡ ಅಡ್ಮಿಷನ್ ಮಾಡಿಸ್ಕೋಬೇಕಂತಿದ್ರೆ ಅಂತಂದರೆ ಈಗಾಗಲೇ ಫಸ್ಟ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಮಾಡಿ ಈಗಾಗಲೇ ಯಾರಿಗೆಲ್ಲ ಸೀಟ್ ಅಲಾಟ್ಮೆಂಟ್ ಆಗಿದೆಯೋ ಅದರಲ್ಲಿ ಸೀಟ್ ಸಿಕ್ಕು ನಿಮಗೆ ಅಡ್ಮಿಷನ್ ಆಗಬೇಕು ಅನ್ನೋರಿರ್ತದಂದರೆ ಬೇಗನೆ ಹೋಗಿಬಿಟ್ಟು ಚಾಯ್ಸ್ 1 ಕೊಡಿ. ಯಾಕಂದರೆ ಲಾಸ್ಟ್ ಟೈಮ್ ಇಲ್ಲ, ಜಾಸ್ತಿ ಟೈಮ್ ಇಲ್ಲ, 14ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟವ್ರೆ. ಸೊ ಹಂಗಾಗಿ ಚಾಯ್ಸ್ 1 ಕೊಟ್ಬಿಟ್ಟು ಅಡ್ಮಿಷನ್ ಮಾಡ್ಕೊರೋರು ಪೇಮೆಂಟ್ ಮಾಡಿಬಿಟ್ಟು ಕನ್ಫರ್ಮೇಷನ್ ಸ್ಲಿಪ್ ತೊಗೊಂಡು ಹೋಗಿ ಬೇಗನೆ ಅಡ್ಮಿಷನ್ ಆಗಿರಿ. ಓಕೆ, ಇನ್ ಕೇಸು ಚಾಯ್ಸ್ 2, 3 ಕೊಡಿದ್ರೆ ಅಂತಂದರೆ ನಿಮಗೆ ಟೈಮ್ ಇರ್ತದೆ. ಬಟ್ ಆದರೂ ಕೂಡ ಮಾಡ್ಕೊಂಬಿಡಿ, ಇವತ್ತೇ ಮಾಡ್ಕೊಂಬಿಡಿ, ಚಾಯ್ಸ್ ಎಂಟ್ರಿ ಕಂಪ್ಲೀಟ್ ಮಾಡ್ಕೋರಿ. ಓಕೆ, ಸರಿ, ಇದು KCET ಸ್ಟೂಡೆಂಟ್ಗೆ ಆಯಿತು. ಓಕೆ, ನೀಟ್ ಸ್ಟೂಡೆಂಟ್ಗೆ ಚಾಯ್ಸ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತದೆ. ನೋಡಿ, ನೀಟ್ ಸ್ಟೂಡೆಂಟ್ಗೆ ನಿಮ್ಗೆ ಸ್ಟಾರ್ಟ್ ಆಗೋದು ಇನ್ನೂ ಡಿಲೇ ಆಗ್ತದೆ. ಯಾಕಂತಂದರೆ MCC ಕೌನ್ಸಿಲಿಂಗ್ ನಿಮ್ಗೆ ಸ್ಟಾರ್ಟ್ ಆಗೋದು 13ನೇ ತಾರೀಕು. ಅಂದರೆ 13ನೇ ತಾರೀಕು ಅವ್ರು ರಿಸಲ್ಟ್ ಬಿಡ್ತಾ ಇದ್ದಾರೆ. ಅಂತಂದರೆ 13 ಅಂತ ಪ್ರಾಪರಾಗಿ ಮೆನ್ಷನ್ ಮಾಡಿಲ್ಲ. ಬಟ್ ಇವತ್ತು ನೈಟ್ವರೆಗೂ ಕೂಡ ಏನಿದೆ ಅಂತಂದರೆ ಇನ್ನೂ ಕೂಡ ಅವರು ಆಪ್ಷನ್ ಎಂಟ್ರಿ ಮಾಡ್ತಾಯಿದ್ದಾರೆ MCC ಅವರು. ಸೊ ಹಂಗಾಗಿ ಇವತ್ತು ನೈಟ್ವರೆಗೂ ಕೂಡ ಮಾಡ್ಕೊಂಡ್ರೆ ಸೊ 1 ಡೇ ಆದರೂ ಬೇಕು ಅವ್ರಿಗೆ. ಸೊ ಅಂದರೆ 12ನೇ ತಾರೀಕು ಫುಲ್ ಅವ್ರಿಗೆ ಬೇಕಾಗ್ತದೆ. 13ನೇ ತಾರೀಕು ನಿಮ್ಮ ಮೇ ಬಿ ಸಾಯಂಕಾಲ ಈ ನೈಟ್ ಟೈಮು ಮೇ ಬಿ ನಿಮಗೆ ಅವ್ರಿಗೆ MCCದು ರಿಸಲ್ಟ್ ಡಿಕ್ಲರೇಷನ್ ಆದರೆ 14ನೇ ತಾರೀಕು ನಿಮಗೆ ನಮ್ಮ KEದಲ್ಲಿ ಏನು ಮಾಡ್ಬೋದು ನಿಮಗೆ, ಅದು 13 ನೈಟ್ ಏನು ಮಾಡ್ಬೋದು ನಿಮಗೆ ಚಾಯ್ಸ್ ಎಂಟ್ರಿ ಎನೇಬಲ್ ಮಾಡ್ಬೋದು. ಸೊ ನಮ್ಮ ಕರ್ನಾಟಕದಲ್ಲಿ ನೀಟಲ್ಲಿ ಅಂದರೆ ಮೆಡಿಕಲ್ ಮತ್ತು ಡೆಂಟಲ್ ಪಾರ್ಟಿಸಿಪೇಟ್ ಮಾಡೋರಿಗೆ ನಿಮಗೆ ಚಾಯ್ಸ್ ಎಂಟ್ರಿ ಬಂದುಬಿಟ್ಟು 13ನೇ ತಾರೀಕು ನೈಟು ಇಲ್ಲ 14ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ನಿಮ್ಮದು ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗೋಲ್ಲ. ಓಕೆ, ಅರ್ಥ ಆಯ್ತು, ಚಾಯ್ಸ್ ಎಂಟ್ರಿ ಬಗ್ಗೆ ಅರ್ಥ ಆಯ್ತು ಅನ್ಕೊತೀನಿ. ಆ್ಯಂಡ್ ಹುಡುಗರು ಈಗ KCET ಸ್ಟೂಡೆಂಟ್ ಇರ್ಬೋದು ಮತ್ತು ಹೋಮಿಯೋಪತಿ ಸ್ಟೂಡೆಂಟು ಕೆಲವೊಂದಿಷ್ಟು ಚಾಯ್ಸ್ 2 ಆ್ಯಂಡ್ 3 ಕೊಟ್ಟರು ಕೊಟ್ಟಗಟ್ಟಲೆ ಇಮಿಡಿಯೇಟ್ ನಮಗೆ ಎಡಿಟ್ ಮಾಡಲಿಕ್ಕೆ ಕೊಡ್ತಾರಾ ಅಂತಂದು. ಸೊ ಆ ರೀತಿ ಇರಲ್ಲ. ಇವಾಗ ನೀವೇನಾದರೂ ಚಾಯ್ಸ್ 2 ಆ್ಯಂಡ್ 3 ಕೊಟ್ಟರೆ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಮತ್ತೆ ಒಂದು ಶೆಡ್ಯೂಲ್ ಅನ್ನೋದು ಬಿಡ್ತಾರೆ. ಅದು ಮೇ ಬಿ ಸ್ವಲ್ಪ ಈ ಸರ್ತಿ ಮತ್ತೆ ಲೇಟ್ ಆಗುತ್ತೆ. ನಿಮ್ಗೆ ಗೊತ್ತಿರುವಾಗೆ ಒಂದು 25th ಅಂದರೆ 25th ಈ ರೇಂಜ್ 25th ಅನ್ಕೊಂಬಿಡಿ. ಓಕೆ, 25th ಮೇಲ್ಗಡೆ ಸ್ಟಾರ್ಟ್ ಆಗುತ್ತೆ. ಅವಾಗ ಒಂದು ಶೆಡ್ಯೂಲ್ ಬಿಟ್ಟಿರ್ತಾರೆ. ಅವಾಗ ವಾಪಸ್ ನೀವು ಯಾವಾಗ ನೀವು ಎಡಿಟ್ ಮಾಡ್ಕೋಬೇಕಂತ ಟೈಮ್ ಒಂದು 3 ದಿನ 4 ದಿನ ಟೈಮ್ ಕೊಟ್ಟಿರ್ತಾರೆ. ಅವಾಗ ಮಾಡ್ಕೋಬೇಕು. ಓಕೆ, ಸೊ ಇವಾಗ ಸದ್ಯಕ್ಕೆ ನಿಮ್ಗೆ ಎಡಿಟ್ ಮಾಡೋಂಗಿರಲ್ಲ, ಸ್ವಲ್ಪ ವೇಟ್ ಮಾಡ್ಬೇಕಷ್ಟೇ. ಅಲ್ಲಿವರೆಗೂ ಕೂಡ ಏನು ಮಾಡ್ಕೋರಿ, ನೀವು ಈಗಾಗಲೇ ಫಸ್ಟ್ ರೌಂಡ್ಗೆ ನೀವೇನು ಆಪ್ಷನ್ ಎಂಟ್ರಿ ಮಾಡ್ಕೊಂಡಿದ್ರು ಅದನ್ನೇ ಒಂದು ಫೀಡಪ್ ತೊಗೊಂಡು ಕರೆಕ್ಟಾಗಿ ನೀವು ಆರ್ಡರ್ ವೈಸ್ ಕರೆಕ್ಟಾಗಿ ಮಾಡ್ಕೋರಿ ಲಿಸ್ಟ್ನ. ಸೊ ಅದೇ ರೀತಿ ಸೆಕೆಂಡ್ ರೌಂಡ್ ಬಿಟ್ಟಾಗ ಆ ರೀತಿ ಮಾಡೋಕ್ಕೆ ಬರ್ತದೆ. ಓಕೆ, ಇದು ಅರ್ಥ ಆಯ್ತು ಅನ್ಕೋತೀನಿ. ಆ್ಯಂಡ್ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋದು ಹೇಳ್ದಂಗೆ 25th ಮೇಲ್ಗಡೆ. ಓಕೆ, ಸರಿ. ಆ್ಯಂಡ್ ಇಲ್ಲಿ ಹುಡುಗರು ಕಾಷನ್ ಡಿಪಾಸಿಟ್ ಬಗ್ಗೆಯೂ ಕೂಡ ಕೇಳ್ತಾ ಇದ್ರಿ. ಇಲ್ಲಿ ಕಾಣಿಸ್ತಿದೆ ನೋಡಿ, ಕಾಷನ್ ಡಿಪಾಸಿಟ್ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಇಲ್ಲಿ KEದಲ್ಲಿ ಒಂದು ಇಲ್ಲೂ ಕಡೆ PGET 2025 ದಂತ ಅಂದರೆ ಡೆಂಟಲ್ಗೆ ಕಾಷನ್ ಡಿಪಾಸಿಟ್ ಮಾಪಪ್ಪ ಸುತ್ತಿನ ಆಯ್ಕೆ ನಮ್ಮದು ಲಿಂಕ್ ಅಂತಂದು. ಸೊ ಈ ರೀತಿಯಾಗಿ ಏನು ಮಾಡಿದ್ರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ KEದವ್ರಿಗೂ ಕೂಡ ಏನು ಮಾಡ್ತಾರೆ ಅಂತಂದರೆ ಈಗ ಮೆಡಿಕಲ್ಗೆ ಪಾರ್ಟಿಸಿಪೇಟ್ ಮಾಡೋರು ಅಂದರೆ ಮೆಡಿಕಲ್ ಮತ್ತು ಡೆಂಟಲ್ಗೆ ಪಾರ್ಟಿಸಿಪೇಟ್ ಮಾಡೋರಿಗೆ ನಿಮಗೆ ಕರ್ನಾಟಕದಲ್ಲೂ ಕೂಡ ಏನು ಮಾಡ್ತಾರೆ ಅಂತಂದರೆ UGCET ಆ್ಯಂಡ್ UGNET ಈ ಥರ ಇನ್ನೊಂದು ಟೈಮ್ ನಿಮ್ಗೊಂದು ಬಿಡ್ತಾರೆ. ಅಂದರೆ ಇದು PGETಗೆ ಆಯಿತು, ಇದು PGETಗೆ ಕಾಷನ್ ಡಿಪಾಸಿಟ್ ಆಯಿತು. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ UGCET ಮತ್ತು UGNET ಕೂಡ ಏನು ಮಾಡ್ತಾರೆ ಕಾಷನ್ ಡಿಪಾಸಿಟ್ ಅನ್ನೋದು ಬಿಡ್ತಾರೆ. ಅದು ಇನ್ನೂ ಕೂಡ ಬಿಟ್ಟಿಲ್ಲ, ಬಿಟ್ಟಾಗ ಹೇಳ್ತೀವಿ ಅಂತ ಆಯಿತು. ಇನ್ನೂ ಕೂಡ ಕಾಷನ್ ಡಿಪಾಸಿಟ್ ಬಗ್ಗೆ ಅವ್ರು ಇನ್ನೂ ಕೂಡ ಶೆಡ್ಯೂಲ್ ಅನ್ನೋದು ಬಿಟ್ಟಿಲ್ಲ, ಯಾವ ರೀತಿ ಪೇ ಮಾಡೋದು ಕೂಡ ಹೇಳಿಲ್ಲ. ಓಕೆ, ಸರಿ, ರೆಡಿ ಇರಿ. ಯಾವ್ದು ಕಾಷನ್ ಡಿಪಾಸಿಟ್ ಕೊಡೋಕ್ಕಂದ್ರೆ ದುಡ್ಡು ರೆಡಿ ಇಟ್ಕೊಂತೀರಿ ಆಯಿತಾ. ನೆಕ್ಸ್ಟ್ ಬಂದುಬಿಟ್ಟು ಹುಡುಗರು ಕೇಳೋದು, ಇವಾಗ ಬಂದುಬಿಟ್ಟು ಈಗ ಅಡ್ಮಿಷನ್ ಚಾಯ್ಸ್ 1 ಕೊಟ್ಟರೆ ಅಡ್ಮಿಷನ್ ಆಗ್ತಾಯಿದ್ದಾರೆ. ಅಡ್ಮಿಷನ್ ಆಗಿ ಬಂದು KEದಲ್ಲಿ ಏನಾದರೂ ನಿಮಗೆ ಅಂದರೆ ಏನಾದರೂ ಒಂದು ಜಾಯ್ನಿಂಗ್ ರಿಪೋರ್ಟ್ ಮಾಡೋದಿದೆಯಾ ಅಂತಂದು ಖಂಡಿತ ಅವ್ರು ಕೂಡ ಈ ವರ್ಷ ಕಂಪ್ಲೀಟಾಗಿ ತೆಗೆದಿದ್ದಾರೆ ಅಂತಲೇ ಹೇಳ್ತೀವಿ. ಈ ಸರ್ತಿ ಯಾವುದೇ ರೀತಿ KEದಲ್ಲಿ ಜಾಯ್ನಿಂಗ್ ರಿಪೋರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲನೂ ಕೂಡ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ತಿರಲ್ವ, ಅಲ್ಲಿ ಅಂದರೆ ನಿಮ್ಗೆ ಏನು ಮಾಡ್ತಾರೆ, PSL ಲಾಗಿನ್ ತೊಗೊಂಡು OTP ತೊಗೊಂಡು ನಿಮ್ಮ ಕೈಯಲ್ಲಿ ಒಂದು ಸ್ಲಿಪ್ ಕೊಟ್ಟು ಕಳಿಸ್ತಾರೆ. ಅದು ನಿಮಗೆ ಅದೇ ಫೈನಲ್ ಮುಗೀತು, ಮತ್ತೇನು ಕೂಡ ಮಾಡೋ ಅವಶ್ಯಕತೆ ಇಲ್ಲ. ಇವತ್ತು ಸದ್ಯಕ್ಕೆ ಮೇನ್ ಅಪ್ಡೇಟ್ ಇರೋದು ಆ್ಯಕ್ಚುಲಿ ಇವತ್ತು ಏನಂತಂದರೆ 11ನೇ ತಾರೀಕು MCC ರಿಸಲ್ಟ್ ಅಂತ ಬಂದಿತ್ತು. ಬಟ್ ಇವತ್ತು ಮತ್ತೆ ಡೇಟ್ ಎಕ್ಸ್ಟೆಂಡೆಡ್ ಆಗಿದೆ. ಅದಂತೂ ಅಂದರೆ ನೀಟ್ ಸ್ಟೂಡೆಂಟ್ಗೆ ಇನ್ನೂ ಕೂಡ ಚಾಯ್ಸ್ ಎಂಟ್ರಿ ಮಾಡ್ಲಿಕ್ಕೆ ಬರಲ್ಲ ಆಯಿತಾ. ಆ್ಯಂಡ್ ನಮ್ಮ KEದಲ್ಲಿ ಇರತಕ್ಕಂಥ KCET ಸ್ಟೂಡೆಂಟು ಕೂಡ ನಾನು ಹೇಳೋದಿಷ್ಟೇ, ಜಾಸ್ತಿ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಬರ್ತಾ ಟೈಮ್ ಕೂಡ ಶಾರ್ಟೇಜ್ ಆಗ್ತಾ ಹೋಗ್ತದೆ. ಇನ್ನೂವರೆಗೂ ಕೂಡ ಯಾರೆಲ್ಲ ಚಾಯ್ಸ್ ಎಂಟ್ರಿ ಮಾಡಿಲ್ಲ ಹೋಗ್ಬಿಟ್ಟು ನೀವು ಚಾಯ್ಸ್ 1 ಕೊಡ್ತಿರೋ 2 ಕೊಡ್ತಿರೋ 3 ಕೊಡ್ತಿರೋ ನಿಮಗೆ ಬಿಟ್ಟಿದ್ದು. ಹೋಗ್ಬಿಟ್ಟು ಚಾಯ್ಸ್ 1 ಕೊಟ್ಟಿರ್ತಂದರೆ ನಿಮಗೆ ಕೆಲಸ ಬೇಕಾಗ್ತದೆ. ಯಾಕಂದರೆ ಅಡ್ಮಿಷನ್ಗೆ ಹೋಗ್ತೀರಾ ಮತ್ತು ಪೇಮೆಂಟ್ ಕೂಡ ಮಾಡಬೇಕಾಗಿರ್ತದೆ. ಸೊ ಹಂಗಾಗಿ ಆದಷ್ಟು ಬೇಗನೆ ಚಾಯ್ಸ್ ಎಂಟ್ರಿ ಮಾಡ್ಕೊಂಬಿಡಿ. ಮತ್ತು ನೋಡಿ, ಸೆಕೆಂಡ್ ರೌಂಡ್ ಬಗ್ಗೆ ಹೇಳೋದಂತಂದರೆ ಸೆಕೆಂಡ್ ರೌಂಡ್ಗೆ ಏನು ಮಾಡ್ತಾರೆ, ಮತ್ತೆ ಹೊಸದಾಗಿ ಆಪ್ಷನ್ ಎಂಟ್ರಿದ್ದು ಹೊಸದಾಗಿ ಲಿಂಕ್ ಅದನ್ನೇ ಮಾಡಿಫೈ ಮಾಡಿಬಿಟ್ಟು 2ನೇ ಸುತ್ತಿನ ಪ್ರವೇಶ ಲಿಂಕ್ ಅಂತ ಬಿಡ್ತಾರೆ. ಅದರಲ್ಲಿ ಹೋಗ್ಬಿಟ್ಟು ನೀವು ಏನಾದರೂ ಮಾಡೋದಿದ್ರೆ ಎಡಿಟ್ ಮಾಡೋಂಗಿದ್ರೆ ಮಾಡ್ಕೋಬೇಕು. ಅಲ್ಲಿ ಇನ್ನೂ ವೇಟ್ ಆಗುತ್ತೆ, ಇನ್ನೂ 25 ಕೂಡ ವೇಟ್ ಮಾಡಬೇಕಾಗುತ್ತೆ ನೀವು. ಸೊ ಹುಡುಗರು ಕೂಡ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಿದ್ರಿ. ನೋಡಿ, ಅವ್ರು ಏನು ಮಾಡ್ತಾರೆ, ಹೆಂಗಿದ್ರು ಕೂಡ ಸೆಕೆಂಡ್ ರೌಂಡು KCET ನೀಟ್ ಮುಗಿಯೋರು ಕೂಡ ಯಾವುದೇ ರೀತಿ ಕಾಲೇಜ್ ಸ್ಟಾರ್ಟ್ ಮಾಡ್ಕೊಳ್ಳಲ್ಲ. ವರಿ ಮಾಡ್ಕೋಬೇಡಿ. ಏನಂತಂದರೆ ನಿಮ್ಮದು ಸೆಪ್ಟೆಂಬರ್ 15. ಓಕೆ, ಸೆಪ್ಟೆಂಬರ್ 15 ನಂತರ ಈ ರೀತಿಯಾಗಿ ಏನಪ್ಪ ಅಂದರೆ ಕಾಲೇಜ್ ಸ್ಟಾರ್ಟ್ ಆಗ್ತವೆ. ವರಿ ಮಾಡ್ಕೋಬೇಡಿ. ಇದ್ರ ತಕ್ಕನಂಗೆ ಈಗಾಗಲೇ
ಸ್ಕಾಲರ್ಶಿಪ್ ಈಗಾಗಲೇ ಅಡ್ಮಿಷನ್ ಮಾಡಿಸ್ಕೊಂಡ್ರು ಸ್ಕಾಲರ್ಶಿಪ್ ಯಾವ ರೀತಿ ಹಾಕೋದು ಅಂತ ಕೇಳ್ತಿದ್ರಿ. ಸ್ಕಾಲರ್ಶಿಪ್ ನೋಡಿ ನಿಮ್ಗೆ ಹಾಕ್ಬೇಕಂತಂದರೆ ಕಾಲೇಜ್ ಕಡೆಯಿಂದ ಯೂನಿವರ್ಸಿಟಿ ನಂಬರ್ ಬರಬೇಕು. ಅಂತಂದರೆ ಅದು ಅಟ್ಲೀಸ್ಟ್ ಈ ಸದ್ಯಕ್ಕಂದ್ರೂ ಬರಲ್ಲ. ಅದು ಎಲ್ಲನೂ ಅಡ್ಮಿಷನ್ ಆಗಿದ ಮೇಲೆ ಏನು ಮಾಡ್ತಾರೆ ಅಂತಂದರೆ ಕಾಲೇಜಿಂದ ಯೂನಿವರ್ಸಿಟಿಗೆ ಏನು ಮಾಡ್ತಾರೆ ಅಂತಂದರೆ ಎಲ್ಲ ಡೀಟೇಲ್ಸ್ ಕಳಿಸ್ತಾರೆ. ಆ ಎಲ್ಲ ಸ್ಟೂಡೆಂಟ್ಗೆ ಮಾಡ್ತಾರೆ. ಸದ್ಯಕ್ಕೆ ನಿಮಗೆ ಸ್ಕಾಲರ್ಶಿಪ್ ಹಾಕೋಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ ಯೂನಿವರ್ಸಿಟಿ ಕಡೆಯಿಂದ ಟೆಂಪ್ರರಿ ರಿಜಿಸ್ಟ್ರೇಷನ್ ನಂಬರ್ ಕಳಿಸ್ತಾರೆ. ಆ ಟೆಂಪ್ರರಿ ರಿಜಿಸ್ಟ್ರೇಷನ್ ನಂಬರ್ ತಗೊಂಡು ನೀವು SSB ಸ್ಕಾಲರ್ಶಿಪ್ ಅಂದರೆ SSB ಸ್ಕಾಲರ್ಶಿಪ್ ಹಾಕ್ಬಹುದು. ಓಕೆ, ಬಟ್ ರಿಮೈನಿಂಗ್ ಥಿಂಗ್ಸ್ ಯಾವುದೇ ರೀತಿಯಾಗಿ ಬೇಕಾಗಿಲ್ಲ. ಲೈಕ್ ಪ್ರೈವೇಟ್ಗೆ ನೀವೇನು ಅಡ್ಮಿಷನ್ ಆಗಿದ್ರೆ ಸಾಕು ಅದನ್ನ ಹಾಕೋಬೋದು. ಬಟ್ ನಿಮ್ದು ಇನ್ನೂ ಕೂಡ ಯೂನಿವರ್ಸಿಟಿ ಕಡೆಯಿಂದ ಎಂಟ್ರಿ ಆಗಿರಲ್ಲ. ಸೊ ಹಂಗಾಗಿ ಸದ್ಯಕ್ಕೆ ನಿಮ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ಬರಲ್ಲ. ಅಟ್ಲೀಸ್ಟ್ ಸೆಕೆಂಡ್ ರೌಂಡ್ ಆದರೂ ಮುಗಿಲಿ, ಅಲ್ಲಿವರೆಗೂ ಕೂಡ ಆ್ಯಕ್ಚುಲಿ ಏನಂತಂದರೆ ಗೌರ್ಮೆಂಟಲ್ಲಿ ಎಲ್ಲ ರೌಂಡ್ಸು ಮುಗಿಲೇಬೇಕು. ಆಗಿದ್ದರೆ ಮಾತ್ರ ಏನಂತಂದರೆ ನಿಮಗೆ ಬರ್ತವೆ, ಇಲ್ಲಾಂತಂದರೆ ಬರಲ್ಲ. ಓಕೆ, ಏನಾದರೂ ಅಪ್ಡೇಟ್ ಬಂದರೆ ಹೇಳೋಣ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತೀರಿ. ಟೇಕ್ ಕೇರ್, ಬಾಯ್.